ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಫಸ್ಟಿಗೆ ನಾವಿಲ್ಲಿ ಮಟನ್ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ. ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕ್ಕೊಂಡು ಮಟನನ್ನು ಚೆನ್ನಾಗಿ ಹುರ್ಕೊಬೇಕು, ಉಪ್ಪು ಅರಿಶಿನದ ಪುಡಿ ಹಾಕ್ಕೊಂಡು. ಆ್ಯಂಡ್ 1 ಲೋಟ ನೀರನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ನಾನು 3 ವಿಸಲಷ್ಟು ಕೂಗಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕಂತ ನೋಡೋಣ. ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಕಾಯಿ ಈರುಳ್ಳಿ ಆ್ಯಂಡ್ ಕಡಲೆ ಪುದೀನ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಸಾಲಾನ ರುಬ್ಕೊಳ್ಳೋಣ ಪೇಸ್ಟಿ ಆಗೋ ಥರ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅರಿಶಿನದ ಪುಡಿ ಆ್ಯಂಡ್ ಚಿಲ್ಲಿ ಪೌಡರ್ ಆ್ಯಂಡ್ ಧನಿಯಾ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಮಸಾಲಾನ ರೆಡಿ ಮಾಡಿ ರುಬ್ಬಿರುವಂಥ ಮಸಾಲಾನ ಹಾಕಿ 1-2 ಕೂಗು ಎಕ್ಸ್ಟ್ರಾ ಕೂಗಿಸ್ಕೊಳ್ಳೋಣ. ಮಟನ್ ಸಾಂಬಾರು ರೆಡಿ ಆಗಿರುತ್ತೆ. ನೆಕ್ಸ್ಟು ಚಿಕನ್ ಕರಿನ ಹೇಗೆ ಮಾಡೋದಂತ ನೋಡೋಣ ಈಸಿಯಾಗಿ. ಕೊತ್ತಂಬರಿ ಆ್ಯಂಡ್ ಪುದೀನ ಸೊಪ್ಪು ಸ್ವಲ್ಪ ಚಿಲ್ಲಿನ ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಒಂದು ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ನೆಕ್ಸ್ಟ್ ಇಲ್ಲಿ 1 kg ಅಷ್ಟು ನಾನು ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸೇಮ್ ಈರುಳ್ಳಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿರುವಂಥ ಚಿಕನ್ ಎಲ್ಲನೂ ಕೂಡ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿಗೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಉಪ್ಪು ಆ್ಯಂಡ್ ಅರಿಶಿನದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಚಿಕನ್ನು ಆಲ್ಮೋಸ್ಟ್ ಬೆಂದಿದೆ ಅನ್ಕೊತೀನಿ. ಸೊ ಇದಕ್ಕೆ ನಾನಿಲ್ಲಿ ಕಸೂರಿ ಮೆಥಿನ ಆ್ಯಡ್ ಮಾಡ್ಕೊತಿದ್ದೀನಿ, ಡ್ರೈ ಆಗಿರುವಂಥದ್ದನ್ನ. ಇಲ್ಲಾಂದರೆ ಕೂಡ ನೀವು ಮೆಂತ್ಯ ಸೊಪ್ಪನ್ನು ಕೂಡ ನಾವು ಹಸಿಯಾಗಿರೋದನ್ನೇ ಕೂಡ ಹಾಕೊಬೋದು. ಬಟ್ ಇಲ್ಲ ಅಂತ ಹೇಳಿ ಡ್ರೈ ಆಗಿರುವಂಥ ಮೆಂತ್ಯನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ ಇದಕ್ಕೆ. ಇದು ಚೆನ್ನಾಗಿ ಕುದೀತಾ ಇರಬೇಕು. ನೆಕ್ಸ್ಟ್ ಇಲ್ಲಿ ಚಿಕನ್ ಮಸಾಲ ಪೌಡರ್ ಇದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಇದು ಫೈನಲಿ ರೆಡಿ ಆಗಿದೆ. ಇದು ಮಟನ್ ಸಾಂಬಾರ್ ಚಿಕನ್ ಕರಿ ಜೊತೆಗೆ ಮುದ್ದೆ ಮಾಡಿಕೊಂಡು ತಿಂತಾ ಇದ್ದರೆ ಅದ್ರ ಕಾಂಬಿನೇಷನ್ನೇ ಬೇರೆ ಥರ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಕ್ರ್ಯಾಬ್ ಫ್ರೈನ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ 4 ಅಷ್ಟು ಪುಟ್ಟದಾಗಿರೋ ಕ್ರ್ಯಾಬ್ಗಳು ಸಿಕ್ಕಿತ್ತು. ಸೊ ಅದನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಈಸಿಯಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಆ್ಯಂಡ್ ಟೊಮೊಟೊ, ಅರಿಶಿನದ ಪುಡಿ ಆ್ಯಂಡ್ ಸ್ವಲ್ಪ ಚಿಲ್ಲಿ ಆ್ಯಂಡ್ ಸ್ವಲ್ಪ ಧನಿಯಾ ಪೌಡರ್ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಡೋವರೆಗೂ. ನೋಡಿ ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಕ್ರ್ಯಾಬ್ನ ಪುಟ್ಟದಾಗೆ ಇತ್ತು. ಒಂದು 3 to 4 ಇತ್ತು ಅನ್ಕೊತೀನಿ. ನೋಡಿ ಇದು ಇನ್ನೂ ಕೈಕಾಲೆಲ್ಲ ಶೇಕ್ ಮಾಡ್ತಿದೆ, ಇನ್ನೂ ಬದುಕಿದೆ ಅನಿಸುತ್ತೆ. ಇದೆಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಎಷ್ಟು ರುಚಿ ಬೇಕಾಗುತ್ತೆ ನೋಡಿಕೊಂಡು ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಹೀಗೇ ಫ್ರೈ ಮಾಡಿಕೊಂಡು 1-2 ನಿಮಿಷದವರೆಗೂ ಕುದಿಯೋಕೆ ಬಿಡೋಣ. ಜಾಸ್ತಿ ಕುದಿಯೋಕೆ ಬಿಟ್ಟರೂ ಕೂಡ ಒಳಗಡೆ ಇರುವಂಥ ಮಾಂಸ ರಬ್ಬರ್ ರೀತಿ ಆಗಿಬಿಡುತ್ತೆ. ಸೊ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ ಜಸ್ಟ್ 5 ಮಿನಿಟ್ಸ್ವರೆಗೂ ನಾವು ಕುದಿಸ್ಕೊಂಡ್ರೆ ರೆಡಿ ಟು ಹೀಟ್ ಕ್ರ್ಯಾಬ್ ಫ್ರೈ. ನೆಕ್ಸ್ಟ್ ನಾವು ಚಿಕನ್ ಸುಕ್ಕ ಪೌಡರ್ನ ಹೇಗೆ ಮಾಡೋದು ಈಸಿಯಾಗಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ನಾನು ಒಂದು 15 to 20 ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಪೆಪ್ಪರ್ನು ಮೆಣಸಿನ ಕಾಳನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಅದನ್ನು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದು ಪ್ಲೇಟಿಗೆ ಹಾಕೊಂಬಿಡೋಣ. ತಣ್ಣಗಾಗಲಿ, ಸ್ವಲ್ಪ ರುಬ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಜೀರಿಗೆ ಕೂಡ 1 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೇನೆ ಒಂದು ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಒಂದು 10 ಅಷ್ಟು ಇದೆ ಅನ್ಕೊತೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೇನೆ
ಆ್ಯಂಡ್ ಸ್ವಲ್ಪ ಸಾಸಿವೆನೂ ಕೂಡ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಇದು ಜಾಸ್ತಿ ಹಾಕೋಬಾರ್ದು, ಕಹಿ ಬಂದುಬಿಡುತ್ತೆ. ನೆಕ್ಸ್ಟ್ ಇಲ್ಲಿ 3ರಿಂದ 4 ಸ್ಪೂನಷ್ಟು ನಾನು ಧನಿಯಾ ಕಾಳುಗಳನ್ನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇಲ್ಲ ಒಣಗಿಸ್ಕೊಂಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇಷ್ಟು ಕೂಡ ಮಸಾಲೆ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೌಡರ್ ರೀತಿ ಮಾಡಿಕೊಂಡು ಕೂಡ ನಾವು ಇಟ್ಕೊಬೋದು. ಈ ರೀತಿ ಬರುತ್ತೆ ಪೌಡರ್ ಕೂಡ. ನೋಡಿ, ಈ ರೀತಿ ನಾನು ಮಸಾಲೆನ ಯಾವಾಗಲೂ ಕೂಡ ರೆಡಿ ಮಾಡಿ ಇಟ್ಕೊತೀನಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ರೆಡಿ ಮಾಡಿ ಇಟ್ಕೊತಿರೋದು. ನಾನು ಅಲ್ಲೇ ರುಬ್ಕೊಂಡು ಫ್ರೈ ಮಾಡಿ ಮಸಾಲೆನ ಅಲ್ಲೇ ರೆಡಿ ಮಾಡಿ ನಾನು ಚಿಕನ್ ಸುಕ್ಕ ಮಾಡ್ತಿದ್ದೆ. ಬಟ್ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದೀನಿ ಕೂಡ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.